ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಈ ಹೂವನ್ನು ಎಲ್ಲಾದರೂ ನೋಡಿರ್ತೀರಾ ಅನ್ಕೊತೀನಿ. ಹಳ್ಳಿ ಸೈಡ್ ಇರೋರು ಈ ಹೂವನ್ನು ತಂಗಡಿ ಹೂವು ಅಂತಾರೆ, ತಂಗಡಿ ಗಿಡ ಅಂತ ಹೇಳ್ತಾರೆ. ಈ ಹೂವನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಮೊದಲನೇದಾಗಿ ಡಯಾಬಿಟಿಸ್ಗೆ ಯೂಸ್ ಮಾಡ್ತಾರೆ. ಅದಾದಮೇಲೆ ಈ ಚರ್ಮದ ಕಾಯಿಲೆಗಳಿದ್ರೆ ಅದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಮೇಕೆಗಳಿಗೆ ಹಾಲಿನ ಸಮಸ್ಯೆ ಇದ್ದರೆ ಈ ಹೂವನ್ನು ಅರೆದ್ಬಿಟ್ಟು ಕುಡಿಸ್ತಾರಂತೆ. ಮತ್ತು ಇದು ಸೌಂದರ್ಯ ವರ್ಧಕಕ್ಕೆ ತುಂಬಾ ಯೂಸ್ಫುಲ್ ಆದಂಥ ಗಿಡಮೂಲಿಕೆ ಅಂತ ಹೇಳ್ಬೋದು. ಇನ್ನೂ ಹಲವಾರು ರೀತಿಯಾದಂಥ ಔಷಧಿ ಗುಣಗಳನ್ನ ಈ ತಂಗಡಿ ಗಿಡ ಒಳಗೊಂಡಿದೆ. ಸೊ ರೋಡ್ ಸೈಡಲ್ಲಿ ನಾವು ದೇವನಹಳ್ಳಿಗೆ ಹೋಗೋ ರೋಡಲ್ಲಿ ಇತ್ತು. ಸೊ ಹಾಗಾಗಿ ಇದನ್ನು ನಾನು ಕಿತ್ಕೊಂಡ್ಬಂದು ಬಂದು ಮನೆಯಲ್ಲಿ ಅದರದ್ದು ಹೂವನ್ನೆಲ್ಲ ಸೆಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಒಂದು ಸ್ವಲ್ಪ ದಿನ ಒಣಗಬೇಕು. ಕ್ಲೀನಾಗಿ ಒಣಗಿದ ನಂತರ ಈ ಹೂವನ್ನು ಪೇಸ್ಟ್ ಮಾಡಿಬಿಟ್ಟು ನಾವು ಫೇಸ್ ಪ್ಯಾಕ್ನ ನಾನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೂವನ್ನು ತಂದೆ. ಅದರದ್ದು ಹೂವಿನ ದಳಗಳನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಹೂವಿನ ದಳ ಮತ್ತು ಅದರ ಮೊಗ್ಗು ಎಲ್ಲನೂ, ಮತ್ತು ಅದರ ಎಲೆ ಮತ್ತು ಕಾಂಡಗಳನ್ನೆಲ್ಲ ನಾನು ಒಣಗಕ್ಕೂ ಇಟ್ಕೊತೀನಿ. ಅದನ್ನು ಹೂವು ಮತ್ತು ಕಾಂಡನೆಲ್ಲ ಸಪ್ರೇಟಾಗಿ ನಾನು ಒಣಗಕ್ಕೆ ಇಟ್ಕೊಂಡು ನೋಡಿ ಈ ರೀತಿ ಒಣಗಿಸ್ಕೊಂಡಿದ್ದೀನಿ. ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಫೇಸ್ ಪ್ಯಾಕ್ ಮಾಡಬೇಕು ಅಂತ ಹೇಳ್ತೀನಿ. ಬಾಯ್.